ಮೈಸೂರು ಅಂದರೆ ತಟ್ಟನೆ ನೆನಪಾಗುವಂಥದ್ದು ವಿಶ್ವವಿಖ್ಯಾತ ಅರಮನೆ ಚಾಮುಂಡಿ ಬೆಟ್ಟ. ಇದರ ಜೊತೆಗೆ ಮೈಸೂರು ಅಂದರೆ ಈಗ ನೆನಪಾಗ್ತಾ ಇರುವಂಥದ್ದು ಮೈಸೂರು ಸಿಲ್ಕ್ ಸೀರೆಗಳು. ಹೌದು, ನಾನೀಗ ಮೈಸೂರಿನ ಅಶೋಕಪುರಂನ ಮೈಸೂರು ಸಿಲ್ಕ್ ಸ್ಯಾರಿ ಮಾರಾಟ ಮಾಡುವಂಥ ಮಳಿಗೆ ಬಳಿ ಇದ್ದೇನೆ. ಪ್ರತಿನಿತ್ಯ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗಾಗಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಮಳಿಗೆ ಬಳಿ ಆಗಮಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಮಳಿಗೆಯ ಮುಂಭಾಗದಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದಾಗಿದೆ. ಅಂದರೆ ಬೆಳಗ್ಗೆಯಿಂದಲೂ ಸಹ ಬಂದು ಮಹಿಳೆಯರು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಂತಿರುವಂಥದ್ದು. ಯಾಕಂದರೆ ಮೈಸೂರು ಸಿಲ್ಕ್ ಅಂದರೆ ಅದೊಂದು ರೀತಿಯಾದಂಥ ನಮ್ಮ ಮೈಸೂರಿನ ಹೆಮ್ಮೆ. ಮೈಸೂರಿನ ರೇಷ್ಮೆಯಿಂದ ನೇಯ್ದಂಥ ಆ ಸೀರೆಯನ್ನು ತೆಗೆದುಕೊಳ್ಳುವಂಥದ್ದೇ ಮಹಿಳೆಯರಿಗೆ ಸಾಕಷ್ಟು ಖುಷಿ ಕೊಡುವಂಥದ್ದು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತು ಕಷ್ಟಪಟ್ಟಾದರೂ ಸರಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಅವರೆಲ್ಲರ ಉದ್ದೇಶ ಆಗಿದೆ. ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಕಡಿಮೆ ಅಂತೇಳಿದ್ರೆ 25,000 ರೂಪಾಯಿಂದ ಆರಂಭವಾಗ್ತದೆ. 2 ಲಕ್ಷದವರೆಗೂ ಸಹ ಈ ಒಂದು ರೇಷ್ಮೆ ಸೀರೆಯ ಮೌಲ್ಯ ಇರ್ತದೆ. ಆದರೂ ಪರವಾಗಿಲ್ಲ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಸೀರೆಯನ್ನು ಕೊಂಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಮೈಸೂರು ರೇಷ್ಮೆ ಸೀರೆಯ ವಿಶೇಷತೆಗಳು ಮಹಿಳೆಯರಿಗೆ ನಮ್ಮ ಜೊತೆಗೆ ಮಾತಾಡೋಣ. ಮೇಡಮ್, ಎಷ್ಟು ಗಂಟೆಗೆ ಬಂದ್ರಿ? ಯಾಕೋಸ್ಕರ ಇಷ್ಟೊಂದು ಸತಿ ಸಾಲ ನಿಂತು ತಗೋತಾ ಇರೋದು ಅಂತ? ನಾನು 7 ಗಂಟೆಗೆ ಬಂದೀನಿ ಲೈನಲ್ಲಿ. ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಈ ಥರ ಇರುತ್ತೆ ಅಂತ. ನೆನ್ನೆ ಶೋರೂಮಿಗೆ ಬಂದೆ, ಕಲೆಕ್ಷನ್ಸೇ ಇರಲಿಲ್ಲ. ಸೊ ಯಾರೋ ಹೇಳಿದ್ರು ಈ ಥರ ಲೈನಲ್ಲಿ ಬಂದು ನಿಂತ್ಕೋಬೇಕಂತೆ ಇವಾಗ ಅಂತ. ಸೊ ಐ ಟು ಟ್ರೈ ಮೈ ಲಕ್ ಇವತ್ತು ಬಂದು. ಅಲ್ಲ, ಮೈಸೂರು ಸಿಲ್ಕ್ ಸ್ಯಾರಿನೇ ತಗೋಬೇಕು ಅಂತ ಯಾಕೆ ಅನಿಸುತ್ತೆ ಅಂತ? ಒನ್ ಏನಂದರೆ ಇಟ್ ಹ್ಯಾಸ್ ಎ GI ಟ್ಯಾಗ್ ಇದೆ ನನಗೆ. ಆಮೇಲೆ ಅದ್ರದ್ದು ಟೆಕ್ಸ್ಚರು ಮತ್ತು ಎವ್ರಿಥಿಂಗ್. ಸ್ಯಾರಿ 1000 ಇದ್ರೂ 1001 ಸ್ಯಾರಿ ಇಷ್ಟ ನಮಗೆ ಯಾವಾಗ್ಲೂ. ಸೊ ಅದು ಎಸ್ಪೆಷಲಿ ಮೈಸೂರು ಸಿಲ್ಕ್ ಅಂದರೆ ತುಂಬಾ ಇಷ್ಟ. ಬಟ್ ತುಂಬ ಸರ್ಪ್ರೈಸ್ ಅನಿಸುತ್ತೆ. ನಾನು ಮೈಸೂರಿನವಳು, ನಾನು ಯಾವತ್ತೂ ಈ ಥರ ನೋಡೇ ಇರಲಿಲ್ಲ ಈ ಥರ ಹೈಪ್ ಇರುತ್ತೆ ಈ ಸ್ಯಾರಿಗೆ ಅಂತ. ಅದು ಯಾಕಾಗಿದೆ ಗೊತ್ತಿಲ್ಲ. ಈ ಹಿಂದೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀರಾ ಹೇಗೆ ಅಂತ? ಹಾಂ, ತೊಗೊಂಡಿದ್ದಾರೆ. ನಾವು ವಿವಿಂಗ್ ಸೆಕ್ಷನ್ಗೆ ಹೋಗಿ ಕಲರ್ ಹಾಕ್ಸ್ಕೊಂಡು ಎಲ್ಲ ತೊಗೊಂಡು ಬಂದಿದ್ದೀವಿ. ಬಟ್ ಅಟ್ ಪ್ರೆಸೆಂಟ್ ನಾನು ಮೈಸೂರಿನಲ್ಲಿ ಇಲ್ಲ. ಬಟ್ ಬಂದು ಇನ್ಸ್ಟಾಗ್ರಾಮೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಇದು ಇಷ್ಟೊಂದು ಹೈಪ್ ಆಗೋಗಿದೆ. ಆ್ಯಂಡ್ ಪ್ರೈಸು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. 80,000 to 90,000 ಆಗಿದೆ ಇವಾಗ. ಈಗ ಎಷ್ಟರದ್ದು ಸೀರೆ ತಗೋಬೇಕು ಅಂತಿದ್ರೆ ಏನಾದ್ರು ಸ್ಪೆಸಿಫಿಕೇಶನ್ಸ್ ಇದೆಯಾ? ಈ ಥರದ ಕಲರ್ ಬೇಕು ಈ ಥರ ಅಂತ? ಇದೆ, ಸುಮಾರಿದೆ. ಒಂದಷ್ಟು ಡಾರ್ಕ್ ಕಲರ್ಸ್ ಇದೆ. ಚೆಕ್ಸ್ ತೊಗೋಬೇಕು ಅಂತ ಇದ್ದೀವಿ. 70,000 to 90,000 ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ನೀವು ಹೇಳಿ ಮೇಡಮ್, ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾನು 7 ಗಂಟೆಗೆ. ನನ್ನ ಮಗಳು ಇಲ್ಲಿ, ನಾವು ಮೈಸೂರು, ನಾವು ಪ್ರಾಪರ್ ಮೈಸೂರೇ. ನಾವು ನಮ್ಮ ನೇಟಿವೇ ಮೈಸೂರು. ಬಟ್ ಅವಾಗೆಲ್ಲ ಇಷ್ಟು ಇರಲಿಲ್ಲ, ಇವಾಗಿದೆ. ಈಗ ತುಂಬ ಡಿಮ್ಯಾಂಡ್. ಮೇಡಮ್ ಹೇಳಿ ಮೇಡಮ್, ತಾವು ಎಷ್ಟು ಗಂಟೆಗೆ ಬಂದ್ರಿ? ಯಾವ ಸೀರೆ ತೊಗೋಬೇಕು ಅಂತಿರೋಂಥದ್ದು? ಈಗ 8 ಗಂಟೆಗೆ ಬಂದ್ವಿ. ಇಂಥ ಕಲರ್ ಅಂತ ಏನೂ ಇಲ್ಲ, ಬ್ರೈಟ್ ಕಲರ್ಸಲ್ಲಿ ಅದರ ಒಂದು ಸ್ಯಾರಿ ತೊಗೋಬೇಕು ಅಂತ. ಯಾಕೆ ಮೈಸೂರು ಸಿಲ್ಕೇ ತೊಗೋಬೇಕು ಅಂತ? ಅಂದರೆ ನನಗೆ ಅದು ಕರ್ನಾಟಕದ ಪ್ರೆಸ್ಟೀಜ್ ಅಲ್ಲ, ಒಂದು ಸ್ಯಾರಿ ಕಲೆಕ್ಷನಲ್ಲಿ ಇರಲಿ ಅಂತ ಅಷ್ಟೇ. ಹಿಂದೆ ತೊಗೊಂಡಿದ್ರಾ ಅಥವಾ ಇಲ್ಲ? ಇಲ್ಲ ಇಲ್ಲ, ಇದು ನನ್ನ ಫಸ್ಟ್ ಸ್ಯಾರಿ. ಇಷ್ಟೊಂದು ಲೈನ್ ಇದೆ, ಏನನ್ಸುತ್ತೆ ಎಲ್ಲ ನೋಡಿದ್ರೆ? ಅದೇ ಕೇಳಿರೋ ಪ್ರಕಾರ ಪ್ರೊಡಕ್ಷನ್ ತುಂಬ ಕಮ್ಮಿ ಇದೆ, ನೇಕಾರರು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಡಿಮ್ಯಾಂಡಿಗೆ ಇದಾಗ್ತಿಲ್ಲ ಅಂತ. ಮೋಸ್ಟ್ಲಿ ಗೌರ್ಮೆಂಟ್ ಇನ್ನೂ ತುಂಬ ಜನನ ಅಪಾಯಿಂಟ್ಮೆಂಟ್ ಮಾಡಿ ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ ಅಂತ. ಪ್ರೊಡಕ್ಷನ್ ಮಾಡಬೇಕು. ನಾನು 8 ಗಂಟೆಗೆ ಬಂದಿರೋದು. ಸೀರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿನೇ ಇಷ್ಟು ಕ್ರೇಜ್ ಇದೆ ಅಂತ ಗೊತ್ತಾಗಿರೋ. ಮೊದಲು ತಗೊಂಡಿದ್ದೀನಿ, ಸುಮ್ಮನೆ ನೋಡೋಣ ಇಷ್ಟ ಆದರೆ ತಗೊಳ್ಳೋಣ ಅಂತ ಬಂದಿರೋದು. ಎಷ್ಟು ಮೈಸೂರು ಸಿಲ್ಕ್ ಸ್ಯಾರಿ ತಮ್ಮ ಬಳಿ ಇದೆ ಕಲೆಕ್ಷನ್? 3-4 ಇದೆ. ಅದು ತುಂಬ ಹಳೇದು, ನಮ್ಮ ಅತ್ತೆ ಕೊಟ್ಟಿರೋದು, ನಮ್ಮ ಅಮ್ಮಂದು ಈ ಥರ ಇರೋದು. ಆದರೆ ಅವರು ಈ ಥರ ಇಷ್ಟು ಕ್ರೇಜ್ ಪಟ್ಟು ತಗೊಂಡಿರೋದಲ್ಲ. ಒಂದದು ಹೆರಿಟೇಜ್ ಸೀರೆ, ಅದೊಂದು ಕಲೆಕ್ಷನಲ್ಲಿರಲಿ, ಮತ್ತು ಅದು ಲೈಫ್ ಸುಮಾರು ಟೈಮು ಜನ್ರೇಷನಿಗೆ ಪಾಸ್ ಆಗುತ್ತೆ. ಆ ಒಂದು ಇಮೋಷನಿಂದ ಅವಾಗ ತಗೊಂಡಿರೋದು, ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಮೈಸೂರು ಅಂದರೆ ಪ್ರತಿ ಮನೆಯಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿ ಇರಲೇಬೇಕು ಅಂತ ಹೇಗೆ ಅಂತ? ಮೈಸೂರು ಅಂದರೆ ಅದೊಂಥರ ನಮ್ಮ ಕರ್ನಾಟಕಕ್ಕೆ ಮೈಸೂರು ಸಿಲ್ಕ್ ಅಂತ ಅದು ಒಂದು. ಹಿಂದೆ ತೊಗೊಂಡಿದ್ದೀರಾ? ಒಂದು ತೊಗೊಂಡಿದ್ದೀವಿ ಅಷ್ಟೇ. 5 years ಬ್ಯಾಕ್. ಇಲ್ಲ ಇಲ್ಲ, ಅವಾಗ ಅವರೇ ಒಂದು 10 years ಬ್ಯಾಕ್ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಿದ್ದಿದ್ದು, ಅವರೇ ಬಂದು ತಗೊಳ್ಳಿ ಅಂತ ಅವರೇ ಇದು ಮಾಡ್ತಿದ್ರಂತೆ. ಇವಾಗ ನಾವೇ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ತೊಗೋತಾ ಇದ್ದೀವಿ. ಬಟ್ ರೇಟು ತುಂಬಾ ಇದೆ. ಲಾಸ್ಟ್ ಟೈಮ್ ಬಂದಿದ್ವಿ, ಬಟ್ ಸೀರೆ ಸೆಲೆಕ್ಟ್ ಆಗಲಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ 5 years ಬ್ಯಾಕ್ಗೆ ಇವಾಗ ರೇಟ್ ತುಂಬಾ ಇದೆ, ಜಾಸ್ತಿ ಆಗಿದೆ. ಈಗ 35,000 ತೊಗೊಂಡಿರೋದು ಇವಾಗೆಲ್ಲ 50,000 ಆಗಿದೆ. ಈಗ ನೀವು ಎಷ್ಟರಲ್ಲಿ ತೊಗೋಬೇಕು ಅಂತಿದ್ದೀರಾ? ಅಥವಾ ಕಲರ್ ಸ್ಪೆಸಿಫಿಕೇಶನ್ಸು ಅಥವಾ ಈ ರೀತಿ ಇರಬೇಕೇನಾದ್ರು ಇದೆಯಾ? ಈಗ 35 ಇದೆ, 50,000 ಒಂದು ತೊಗೊಳ್ಳೋಣ ಅಂತ ಇದ್ದೀವಿ. ಕಲರ್ ರೆಡ್ ಇದೆ. ಈಗ ಬೇರೆ ನೆಕ್ಸ್ಟ್ ಯಾವುದಾದ್ರೂ ಕಲರ್ ನೋಡೋಣ. ನಾವೀಗ ನಾವು 3rd ಬ್ಯಾಚಲ್ಲಿ ಇದ್ದೀವಿ. ನಾವು ಸಿಗುತ್ತಾ, ನಮ್ಮ ಕಲರ್ ಸಿಗುತ್ತಾ ಅಥವಾ ನಮ್ಮ ರೇಟಿಗೆ ನಮ್ಮ ಕಲರ್ ಸಿಗುತ್ತಾ ಅಂತ ನೋಡ್ಬೇಕು ಅಷ್ಟೇ. ಇವತ್ತು ಸಿಕ್ಕಿಲ್ಲ ಅಂದರೆ ಮತ್ತೆ ಟ್ರೈ ಮಾಡ್ತೀರಾ ಅಥವಾ ಹೇಗೆ? ಸೆಕೆಂಡ್ ಟೈಮ್ ನಾನು ತೊಗೊಳ್ದೆ ಹೋಗ್ತಾ ಇರೋದೇ ಸೆಕೆಂಡ್ ಟೈಮ್. ಹಾಂ, 1 month ಬ್ಯಾಕ್ ಬಂದಿದ್ವಿ. ಆವಾಗ ನಮ್ಗೆ ನಮ್ಮ ಕಲರ್ ಸಿಗಲಿಲ್ಲ, ನಮ್ಮ ಸೆಲೆಕ್ಟ್ ಆಗಲಿಲ್ಲ ಕಲರ್. ಹಾಂ, ಹೋಪ್ ಇದೆ. ಹೋಪಿಂದನೇ 8 o'clock ಬಂದು ನಿಂತಿದ್ದೀವಿ. ನೋಡೋಣ. ಹೌದು. ಆಮೇಲೆ ತಾವು ಎಷ್ಟು ಗಂಟೆಗೆ ಬಂದಂಥದ್ದು ಹೇಗೆ ಮೇಡಮ್? ಎಷ್ಟು ಗಂಟೆಗೆ ಬಂದಿದ್ದೀರಿ ನೀವು?
ನಮ್ಮಪ್ಪ 6 ಗಂಟೆಗೆ ಬಂದಿದ್ರು. ಈಗ ನಾವು ಬಂದಿದ್ದೀವಿ. ನಮಗೆ ಅಂತೂ ಸೀರೆ ಅಂತ ತುಂಬ ಇಷ್ಟ. 4-5 ಸೀರೆ ಮೊದಲು ತಗೊಂಡಿದ್ದೀವಿ. ಈಗ ತಿರ್ಗಾ ಹುಡುಗಿ ನಮ್ಮ ಮಗಳ ಮದುವೆಗೆ ಕೊಡೋಕ್ಕೆ ಬಂದಿರೋದು. ಮೈಸೂರು ಸಿಲ್ಕೆ ಹಾಕಬೇಕು ಅಂತ ಇಷ್ಟ ಬಂದಿದ್ದಲ್ಲ ಅದು ತಗೊಳ್ಬೇಕಂತ. ಪ್ರೈಸ್ ಜಾಸ್ತಿ ಇದೆ ಅಲ್ವಾ ಅಂತ. ಪರವಾಗಿಲ್ಲ, ಹೆಚ್ಚು ಜಾಸ್ತಿ ತಗೊಳ್ಬೇಕಂತ ಅಷ್ಟೇ. ಓಕೆ ಮೇಡಮ್, ಹೇಳಿ ತಾವು ಎಷ್ಟು ಗಂಟೆಗೆ ಬಂದ್ರಿ? ಕೇಳ್ಬೇಡಿ ಪ್ಲೀಸ್. ಎಷ್ಟು ಗಂಟೆಗೆ ಬಂದಿರಾ ಮೇಡಮ್? ಎಷ್ಟು ಗಂಟೆಗೆ ಬಂದ್ರಿ? 9 ಗಂಟೆ. 9 ಗಂಟೆಗೆ. ಓಕೆ, ಯಾಕೆ ಮೈಸೂರು ಸಿಲ್ಕೆ ತಗೋಬೇಕು ಅಂತ? ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಮೈಸೂರಿನ ಎಮ್ಮೆ ಕೂಡ ಹೌದು, ಮೊದಲೇ ತಗೊಂಡಿದ್ರೆ ಇದೆ ಫಸ್ಟ್ ಟೈಮ್ ತೊಗೊಂಡಿದ್ವಿ. 3rd ಟೈಮು. ಲಾಸ್ಟ್ ಟೈಮ್ ಅಂತೂ ಸಿಗಲೇ ಇಲ್ಲ. ಅದರ ನೆಕ್ಸ್ಟ್ ಬಂದೆ 4:30ಗೆ ಬಂದು ವೆಯ್ಟ್ ಮಾಡಿದೆ, ಅವಾಗ ಸಿಕ್ತು. ಬಟ್ ಅದ್ರ ಲಾಸ್ಟ್ ಬಂದಾಗ ಏನಾಗುತ್ತೆ, 25 ಬಿಲೋ 25 ಇರೋದೆಲ್ಲ ಖಾಲಿನೇ ಆಗಿಬಿಟ್ಟಿರುತ್ತೆ. ಎಬೋ 35-40 ಇರುತ್ತೆ. ಆವಾಗಲೂ ಹಾಗೆ ವಾಪಸ್ ಹೋಗಬೇಕು. ಮತ್ತು ಕಲೆಕ್ಷನ್ಸ್ ಕಡಿಮೆ ಇರುತ್ತೆ. ಜಸ್ಟ್ 150 ಸ್ಯಾರೀಸ್ ಅಂತ ಹೇಳ್ತಾರೆ ಅಷ್ಟೇ. ಅದರಲ್ಲೂ ಸುಮಾರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನಮಗೆ ಸ್ಯಾರಿನೇ ಸಿಗಲ್ಲ. ಇವತ್ತು ಅದಕ್ಕೆ ಮತ್ತೆ ಬಂದ್ವಿ ನೋಡೋಣ. ಎಲ್ಲ ಮಹಿಳಾ ಮಣಿಗಳೇ ನಿಂತಿದ್ದಾರೆ, ತಾವು ನಿಂತಿದ್ದೀರಾ. ಯಾರಿಗೋಸ್ಕರ ತಗೊಳ್ಳಿಕ್ಕೆ ಅಂತ? ವೈಫ್ಗೋಸ್ಕರ. ಓಕೆ, ಹಿಂದೆ ಬಂದಿದ್ರೆ ಫಸ್ಟ್ ಟೈಮ್? ಇಲ್ಲ, ಫಸ್ಟ್ ಟೈಮ್. ಓಕೆ, ಫಸ್ಟ್ ಟೈಮ್. ಥ್ಯಾಂಕ್ ಯು. ಮೈಸೂರು ಸಿಲ್ಕೆ ಹಾಕಿ ಅಂತ. ಶೀಸ್ ಗೋಯಿಂಗ್ ಇನ್ ದ ಫ್ರಂಟ್ ಸರ್. ಏನಪ್ಪ ಮೈಸೂರು ಸಿಲ್ಕೆ ಹಾಕಿದ್ರು? ಅದು ಹೆರಿಟೇಜ್. ಹೆರಿಟೇಜ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಇದು ಮಹಿಳೆಯರ ಮಾತು. ಅಂದರೆ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಹೆಮ್ಮೆ, ನಮ್ಮ ಮೈಸೂರಿನ ಹೆಮ್ಮೆ. ಹೀಗಾಗಿ ಸಾಕಷ್ಟು ಸೀರೆಗಳಿದ್ರು ಸಹ ಮತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇರಬೇಕು ಅನ್ನೋದು ಆಸೆ. ಇದರ ಜೊತೆಗೆ ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಕಡಿಮೆ ಆಗಿದೆ. ಹೀಗಾಗಿ ಈ ರೀತಿಯಾದಂತಹ ಡಿಮ್ಯಾಂಡ್ ಆಗಿದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಹೆಚ್ಚಿನ ಒಂದು ಪೂರೈಕೆಯನ್ನು ಮಾಡಿದರೆ ಬೇಡಿಕೆ ಸಹ ಕಡಿಮೆ ಆಗ್ತದೆ, ನಮಗೆ ಬೇಕಾದಂಥ ಸೆಲೆಕ್ಷನ್ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಇಲ್ಲಿನ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.